ನೀನು ಕುಡಿದು ಆರಾಮಾಗಿ. ಈ ಸಾವಿಗೆ ನೀನು ಕಾರಣ, ನಿನ್ನ ಹೆಸರು ಬರೀ. ಯಾರು ಕುಡಿಬೇಕು ಅಂದರೆ ನಮಸ್ಕಾರ ಸ್ನೇಹಿತರೆ. ಕೌನ್ಸಿಲಿಂಗ್ ಬಂದಂಥ ಕೆಲವು ಕಥೆಗಳನ್ನು ಹೇಳ್ತೀವಿ. ಅದರಲ್ಲೂ ಇದು ಯುವಕರಿಗೆ ತುಂಬ ವಿಶೇಷವಾಗಿದೆ. ಯುವಕರಿಗೆ, ಕುಡುಕರಿಗೆ. ಈಗ ಒಬ್ಬರು ಬಂದಿದ್ದರು, ಗುರುಜಿ ನಮ್ಮ ಯಜಮಾನರು ತುಂಬ ಕುಡಿತಾರೆ, ಗಲಾಟೆ ಮಾಡ್ತಾರೆ, ಮನಸ್ಸಲ್ಲಿ ನೆಮ್ಮದಿನೇ ಇಲ್ಲ, ಮನೆಯಲ್ಲಿ ನೆಮ್ಮದಿಲ್ಲ, ಏನು ಮಾಡೋದು ಅಂತ. ಅದಕ್ಕೆ ನಾನು ಹೇಳೋದು, ನೋಡಮ್ಮ, ಅವ್ರನ್ನ ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸಿ, ಅಂದರೆ ಕುಡ್ತಾ ಬಿಡಿಸ್ತಕ್ಕಂಥ ಸಂಸ್ಥೆಗಳಿಗೆ ಸೇರಿಸಿ ಅಂತೇಳಿ. ಅದಕ್ಕೆ ಅವರು ಇಲ್ಲಗಳು ಇದು ಒಪ್ಪದೇ ಇಲ್ಲ, ತುಂಬ ಗಲಾಟೆ ಮಾಡ್ತಾರೆ ಅಂತಂದು. ಸರಿ, ಒಂದು ಕೆಲಸ ಮಾಡಮ್ಮ, ಹೊರಗಡೆಲ್ಲ ಕುಡಿದು ದುಡ್ಡೆಲ್ಲ ವೇಸ್ಟ್ ಮಾಡೋದು ಬೇಡ, ಮನೆಯಲ್ಲೇ ಸಪ್ಲೈ ಮಾಡಿ, ನೀನು ಒಳ್ಳೆ ತಿಂಡಿ ಮಾಡಿಕೊಡು, ಡ್ರಿಂಕ್ಸ್ ಕೊಡು, ಸೊ ಕೂಲಾಗೆ ಕುಡ್ಕೊಂಡು ಮಲ್ಕೊಳ್ಳಿ ಅಂದೆ. ಇದು ಹೈಟೆಕ್ ಕೂಡ, ತುಂಬ ಶ್ರೀಮಂತರ ಮನೆಯಲ್ಲ ಹಾಗೆ ಮಾಡ್ತಾರೆ. ಇನ್ನು ಫಾರಿನ್ ಕಂಟ್ರೀಸೆಲ್ಲ ಮನೆಯಲ್ಲೇ ಬಾರ್ ಇಟ್ಕೊಂಡಿರ್ತಾರೆ, ಅದು ಹೊಸ ಕಲ್ಚರ್ ಈಗ ಅಂತ ಹೇಳಿದೆ. ಅಯ್ಯೋ ಗುರುಜಿ, ಸಾಧ್ಯನೇ ಇಲ್ಲ, ಮನೇಲಿ ಕುಡಿದ್ರೂ ಗಲಾಟೆ ಜಾಸ್ತಿ, ಏನು ಮಾಡೋದು ಅಂತಂದು. ಸರಿ, ಗಂಡನ ಬಿಟ್ಬಿಡಮ್ಮ, ಡೈವರ್ಸ್ ಕೊಟ್ಟು. ಆಗಲ್ಲ ಗುರುಜಿ, ಇಬ್ಬರು ಮಕ್ಕಳಿದ್ದಾರೆ, ಜೀವನ ಸುಲಭ ಅಲ್ಲ, ತುಂಬ ಕಷ್ಟ ಇದೆ, ಬಟ್ ಇದು ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಅಂದರು. ನೋಡಮ್ಮ, ಗಂಡನ ಬಿಟ್ಬಿಡು, ಇಲ್ಲಾಂದರೆ ಕುಡ್ತಾ ಬಿಡಿಸು, ಇಲ್ಲ ಅಂದರೆ ನೀನು ಕುಡಿದು ಆರಾಮಾಗಿ. ಇಬ್ಬರು ಮನೇಲಿ ಕುಡಿದ್ಬಿಟ್ರೆ ಅವನೇನು ಜಗಳ ಮಾಡ್ತಾನೆ. ಆಗ ನೀನು ರೈಸ್ ಆಗ್ತೀಯಾ, ಅವನು ರೈಸ್ ಆಗ್ತೀಯ. ಸೊ ಇದು ತಮಾಷೆ ಕಂಡ್ರೂ ವಾಸ್ತವ ಸತ್ಯ. ನಾನು ತುಂಬ ಕಡೆ ನೋಡಿದ್ದೀನಿ, ನಮ್ಮ ಸ್ನೇಹಿತರುಗಳು ಬೇರೆ ಬೇರೆ ಅಲ್ಲಿ ಇಲ್ಲಿ ಎಲ್ಲ ನೋಡಿದಾಗ ಕೆಲವರು ಎಷ್ಟೇ ಕುಡಿಲಿ ಸೈಲೆಂಟಾಗಿರ್ತಾರೆ, ನಗ್ನಾಗ್ತಾ ಇರ್ತಾರೆ, ತಮಾಷೆ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಕುಡಿದ್ರೆ ಜಾಸ್ತಿ ಗಲಾಟೆ ಮಾಡ್ತಾರೆ. ಸಹಜವಾಗಿ ನೀವೆಲ್ಲ ಕೇಳಿರ್ತೀರ, ಕುಡಿದಾಗ ಮನಸ್ಸಿರತಕ್ಕಂಥ ಸತ್ಯ ಎಲ್ಲ ಹೊರಗಡೆ ಬರುತ್ತೆ ಅಂತ. ಸೊ ಎಲ್ಲೆಲ್ಲಿ ಜಾಸ್ತಿ ಗಲಾಟೆಗಳು ನಡ್ತಾವೋ, ಮಾಡಬಾರ್ದೆಲ್ಲ ಮಾಡ್ತಾರೋ ಅಂದರೆ ಅವ್ರ ಮನಸ್ಸು ಅಷ್ಟೊಂದು ಕೆಟ್ಟಿರುತ್ತೆ. ಆ ಮತ್ತಿನಲ್ಲಿ ಇರಬೇಕಾದಾಗ ಮನಸ್ಸಿನಿಂದ ಎಲ್ಲವೂ ಹೊರಗಡೆ ಬರುತ್ತೆ. ಸೊ ಕಿರಿಕ್ ಮಾಡ್ತಾರೆ ಅಂದರೆ ಆ ಮನಸ್ಸು ಹಾಗೇ ಇರೋದು. ಇಲ್ಲಿ ನಾನು ವಾಸ್ತವ ಸತ್ಯವನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ತುಂಬ ವರ್ಷಗಳ ಹಿಂದೆ ನಮ್ಮ ಸ್ನೇಹಿತರ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಾನು ಅವ್ನಿಗೆ ಹೇಳಿದೆ, ನೋಡು, ಇದು ಕುಡಿಬೇಡ, ಇದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಯಾರು ಕುಡಿಬೇಕು, ಹೇಗೆ ಕುಡಿಬೇಕು ಅಂತ ಒಂದು ಟೆಕ್ನಿಕ್ ಇದೆ. ಕುಡಿತೀರಂಬಿಟ್ಟು ಎಲ್ಲರೂ ಕುಡಿಯೋದಲ್ಲ, ನೀನು ಕುಡಿಬೇಡ ಅಂತ. ಅವನು ಕೇಳಲಿಲ್ಲ. ಸ್ವಲ್ಪ ಶುರುವಾಗಿ ಯಾವ ಹಂತಕ್ಕೆ ಹೋಯಿತು ಅಂದರೆ ಅವನ ದೇಹದ ಆರೋಗ್ಯ ಸಂಪೂರ್ಣವಾಗಿ ಹಾಳಾಯಿತು, ಮನೆಯಲ್ಲಿ ನೆಮ್ಮದಿ ಹಾಳಾಯಿತು, ಸಂಸಾರದಲ್ಲಿ ನೆಮ್ಮದಿ ಹಾಳಾಯಿತು, ಎಲ್ಲ ಹಾಳಾಗಿ ಸತ್ಯ ಘಟನೆ ಹೇಳ್ತೀನಿ. ನನಗೆ ಫೋನ್ ಮಾಡೋದು, ಈಗ ನಾನು ಸಾಯ್ತಾ ಇದ್ದೀನಿ, ಹೊತ್ತೋಗ್ಬಿಡ್ತೀನಿ, ಈ ಸಾವಿಗೆ ನೀನು ಕಾರಣ, ನಿನ್ನ ಹೆಸರು ಬರಿತೀನಿ ಅಂತ. ನಾವು ತುಂಬ ಕ್ಲೋಸ್ ಇದ್ವಿ. ನಾನಂದೆ, ಬರ್ಕೋಗಿ ಏನಾರು ಮಾಡೋದು, ನನ್ನ ಮಾತು ಕೇಳಲಿಲ್ಲ, ನೀನು ಹಾಳಾಗೋದೆ, ನಿನ್ನ ಹೆಸರು ಬರಿತೀನಿ ಅಂದ. ಆಮೇಲೆ ಫೋನ್ ಬಂತು ಪೊಲೀಸ್ ಸ್ಟೇಷನಿಂದ ನನಗೆ. ಅದು ಹೇಳುವುದ ಒಂದು 5 ಗಂಟೆಗೆ. ಅವನು ಆ್ಯಕ್ಚುಲಿ ಸತ್ತೋಗ್ಬಿಟ್ಟಿದ್ದಾನೆ. ನನಗೆ ಭಯ, ಗಾಬರಿ, ಏನಾಯ್ತಪ್ಪ, ಏನು ಬರ್ದಿದ್ದನೋ, ಏನು ಕತೆ ಏನೋ ಅಂತ. ಆಮೇಲೆ ಸ್ಟೇಷನ್ಗೆ ಹೋಗಿ ಆ ಡೆತ್ ನೋಟ್ ನನಗೆ ಕೊಟ್ಟರು. ನಾನೇ ಸ್ವಲ್ಪ ಮುಂದಾಳತ್ವ ವಹಿಸ್ಕೊಳೋದೆಲ್ಲ ಮಾಡ್ತಿದ್ದೆ, ಬಾಡಿನೆಲ್ಲ ಏನು ಮಾಡಬೇಕು, ಪೋಸ್ಟ್ ಮಾರ್ಟಮ್ ವಾಟೆವರ್ ಅಂತ ಡೆತ್ ನೋಟ್ ಕೊಟ್ಟರು. ಆ ಡೆತ್ ನೋಟಲ್ಲಿ ಬರ್ದಿದ್ದಾನೆ, ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ಆದರೆ ಈ ಭೂಮಿಯ ಮೇಲೆ ಮೋಸ ವಂಚನೆ ಶಾಶ್ವತ ಅಲ್ಲ ಅಂತ ಬರ್ತಿದ್ದ. ಯಾಕಂದ್ರೆ ಮನಸ್ಸು ಚೆನ್ನಾಗಿತ್ತು ಪಾಪ. ನನಗ್ಯಾಕೆ ನಿನ್ನ ಹೆಸರು ಬರುತ್ತೀನಿ ಅಂತ ಅಂದರೆ ನಾನು ಮದುವೆ ಮಾಡಿಸಿದ್ದೆ ಒಂದು ಹುಡುಗಿ ನೋಡಿ. ಸೊ ಅದರಿಂದ ಸಂಸಾರ ತುಂಬ ಸಮಸ್ಯೆಗಳಾಯಿತು. ಅದಕ್ಕೆ ನನಗೆ ಭಯಕ್ಕೆ ಅದೇ ರೀತಿ ಹೇಳಿದೆ ಅಷ್ಟೇ ಹೊರತು ನನ್ನ ಹೆಸರು ಬರ್ತಿರ್ಲಿಲ್ಲ. ಅಂದರೆ ಅವನ ಆರೋಗ್ಯ ಅಷ್ಟೊಂದು ಹಾಳಾಗೋಗಿತ್ತು, ಜೀವನದಲ್ಲಿ ಏನೇನೋ ಆಗ್ಬಿಟ್ಟಿತ್ತು.
ಯಾರು ಕುಡಿಬೇಕು ಅಂದರೆ ಅವರಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳಿರಬಾರ್ದು. ಆರ್ಥಿಕವಾದ ಸಮಸ್ಯೆ ಇದ್ದವರು ಕುಡಿಬಾರ್ದು, ಸಾಂಸಾರಿಕ ಸಮಸ್ಯೆ ಇರೋರು ಕುಡಿಬಾರ್ದು, ಅಂದರೆ ಹಣಕಾಸಿನ ಸಮಸ್ಯೆ ಇರೋರು ಕುಡಿಬಾರ್ದು, ಸಾಂಸಾರಿಕ ಸಮಸ್ಯೆ ಇರೋರು ಕುಡಿಬಾರ್ದು, ಅನಾರೋಗ್ಯ ಇದ್ದಾಗಲೂ ಕುಡಿಬಾರ್ದು. ಈ 3 ಟೈಪ್. ಮತ್ತು ಇನ್ನು ಬೇರೆ ಯಾರು ಕುಡಿಬಾರ್ದು, ಏನಿಲ್ಲ, ನನ್ನ ಮೋಜಿಗಾಗಿ ಕುಡಿತಕ್ಕಂಥದ್ದು ಬೇರೆ ಥರ. ಅದರಲ್ಲೂ ನಿನಗೆ ಅರ್ಥ ಇರಬೇಕು, ದೇಹದ ಆರೋಗ್ಯ ಹಾಳಾಗಬಾರ್ದು. ಮೋಜಿನಿಂದ ಮನಸ್ಸು ಮತ್ತು ದೇಹ ಹಾಳಾಗಬಾರ್ದು, ಆಗ ಸಮಸ್ಯೆ ಇಲ್ಲ. ಹಿಂದಿನ ಕಾಲದಲ್ಲಿ ಸುರಪಾನ, ದೇವೇಂದ್ರನ ದರ್ಬಾರಿನಲ್ಲಿ ಕುಡಿತಾ ಇದ್ರು. ಕುಡಿತ ಸರಿಯೋ ತಪ್ಪದು ಬೇರೆ ವ್ಯಾಖ್ಯಾನ. ಆದರೆ ಈ ವಿಡಿಯೋ ನೋಡ್ತಕ್ಕಂಥ ಇವಕ್ಕೂ ನೆನ್ಪಿಟ್ಕೊಳ್ಳಿ, ಈ 3 ಸಮಸ್ಯೆಗಳಿದ್ರೆ ಕುಡಿಯೋಕೆ ಹೋಗ್ಬೇಡಿ. ಯಾವ ಸಮಸ್ಯೆ? ಹಣಕಾಸಿನ ಸಮಸ್ಯೆ, ಸಂಸಾರದ ಸಮಸ್ಯೆ, ಸಂಬಂಧಗಳಲ್ಲಿ, ಅದರಲ್ಲಿ ಸ್ಪೆಷಲಿ ಗಂಡ ಹೆಂಡತಿ ಮನೆಯಲ್ಲಿ ಸಂಸಾರದ ಸಮಸ್ಯೆ, ದೇಹದಲ್ಲಿ ಅನಾರೋಗ್ಯ ಇದ್ದಾಗ ನೀವು ಕುಡಿದ್ರೆ ಖಂಡಿತ ನೀವು ಜೀವನದಲ್ಲಿ ಉದ್ಧಾರ ಆಗಲ್ಲ, ಸಂಪೂರ್ಣವಾಗಿ ನಾಶ ಆಗ್ತಿದೆ. ಇನ್ನು ಕೆಲವರು ಕುಡಿತಾರೆ, ನಾನೆಲ್ಲ ನೋಡ್ತಾ ಇರ್ತೀನಿ ತುಂಬ ಕೌನ್ಸಿಲಿಂಗ್ ಹಾಗೆ ಹೀಗೆ ಬಂದಾಗ. ಅವ್ರು ಯಾಕೆ ಕುಡಿಬೇಕು ಅಂತಲೇ ಗೊತ್ತಿರಲ್ಲ, ಯಾರೋ ಕುಡಿಸ್ತಾರೆ ಬಲವಂತವಾಗಿ, ಕುಡಿತಾನೆ. ಸುಮ್ಮನೆ ಕುಡಿಬೇಕು, ಏನು ಕುಡಿಬೇಕು, ಏನು ಪ್ರಯೋಜನ ಆಗ್ತಾ ಇದೆ, ನನಗದೇ ಏನೇನು ಬೆನಿಫಿಟ್ ಆಗ್ತಾ ಇದೆ ನೋಡೋದೇ ಇಲ್ಲ, ಸುಮ್ಮನೆ ಕುಡಿತಾರೆ. ಆಮೇಲೆ ಕೊನೆಗೆ ಕುಡಿತ ಇಲ್ದೇ ಇರೋಕ್ಕಾಗಲ್ಲ, ಆ ರೀತಿ ಮನಸ್ಥಿತಿ ತಲುಪಿಡುತ್ತೆ. ನಿಮಗೆ ನಾನು ಮೊದಲು ಹೇಳಿರ್ತಕ್ಕಂಥ ಜೋಕಾಗಿ ಕಾಣ್ಬೋದು, ಅದರಲ್ಲಿ ಅಪಾರವಾದ ಆಳವಾದ ಅರ್ಥ ಇದೆ. ಸೊ ನೆನ್ಪಿಟ್ಕೊಳ್ಳಿ. ಈ ವಿಡಿಯೋ ಮುಗಿಸೋ ಮುನ್ನೆ ನಾನು ನಿಮ್ಗೆ ಹೇಳೋದೇನಪ್ಪ ಅಂದರೆ, ಯುವಕರಿಗಾಗಿ ವಿಡಿಯೋ ಮಾಡಿದ್ದೀನಿ. ಎಲ್ಲವನ್ನೂ ಡೀಟೇಲ್ಸ್ ಹೇಳೋಕ್ಕಾಗಲ್ಲ, ವಿಡಿಯೋ ನೋಡಲ್ಲ, ಬರೀ 5-6 ನಿಮಿಷ ನೋಡ್ತಾರೆ. ಅದಕ್ಕೆ ಬ್ರೀಫಾಗಿ ಹೇಳ್ತೀನಿ. ಖಂಡಿತವಾಗಿ 3 ಸಮಸ್ಯೆ ಇರೋರು ಕುಡಿಯೋಕ್ಕೆ ಹೋಗಬೇಡಿ. ಯಾವ್ಯಾವ್ದು ಹೇಳಿ? ಆರ್ಥಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಂಸಾರದ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ ಇದ್ದವರು ಕುಡಿಬೇಡಿ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಕುಡಿತದ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು.